ಖ್ಯಾತ ಸಿನಿಮಾ ನಟಿಯರ ಜೊತೆಗೆ ನನಗೆ ಕಾಂಟ್ಯಾಕ್ಟ್ ಇದೆ, ಸೆಲೆಬ್ರಿಟಿ ಜೊತೆಗೆ ನನಗೆ ಕಾಂಟ್ಯಾಕ್ಟ್ ಇದೆ, ನಾನು ಫೋನ್ ಮಾಡಿದ್ರೆ ಅವ್ರು ಕಾಲ್ ರಿಸೀವ್ ಮಾಡ್ತಾರೆ ಅಂತ ಬೇರೆಯವ್ರ ಜೊತೆ ಬಿಲ್ಡಪ್ ಕೊಟ್ಕೊಳ್ಬೇಕಲ್ಲ. ಅದಕ್ಕೋಸ್ಕರ ಅವರಿಗೆ ಏನೆಲ್ಲ ಗಿಫ್ಟ್ ಕೊಡಬೇಕು, ಅವ್ರನ್ನ ಎಷ್ಟು ಸಂತೃಪ್ತಗೊಳಿಸಬೇಕು ಎಲ್ಲವನ್ನು ಕೂಡ ಮಾಡ್ತಾ ಇದ್ದ. ಅದಕ್ಕಾಗಿ ಈತ ಆಯ್ಕೆ ಮಾಡಿಕೊಂಡದ್ದು ಎಂಥ ವೃತ್ತಿ ಅಂತ ಕೇಳಿದ್ರೆ ನಿಜಕ್ಕೂ ಆಶ್ಚರ್ಯ ಆಗುತ್ತೆ. ಕೊನೆಗೀಗ ಅವನು ಅರೆಸ್ಟ್ ಆದ್ನಲ್ಲ, ಅವನ ಕೈಗೆ ಸಿಕ್ಕಿದ್ದೇನು? ಕೋಳ. ಖ್ಯಾತ ನಟಿಯ ಜೊತೆ ಲವ್ವಿ ಡವ್ವಿ ಕೇಸ್. ನಟಿಯರಿಗೋಸ್ಕರ ಬರೋಬ್ಬರಿ 180ಕ್ಕೂ ಹೆಚ್ಚು ಕಡೆ ಕಳ್ಳತನವನ್ನ ಮಾಡಿದ್ದ ಕಳ್ಳ ಈಗ ಪೊಲೀಸರ ಅತಿಥಿ. ಖ್ಯಾತ ನಟಿಯರ ಜೊತೆ ಲವ್ವಿ ಡವ್ವಿ. ನಟಿಯರಿಗೋಸ್ಕರ 180ಕ್ಕೂ ಹೆಚ್ಚು ಕಡೆಗಳಲ್ಲಿ ಕಳ್ಳತನವನ್ನ ಎಸಗಿದ್ದ ಸೊಲ್ಲಾಪುರ ಮೂಲದ ಪಂಚಾಕ್ಷರಿ ಸ್ವಾಮಿ, 37 ವರ್ಷ ವಯಸ್ಸು. ಈಗ ಅವನನ್ನ ಅರೆಸ್ಟ್ ಮಾಡಿದ್ದಾರೆ. ಮಡಿವಾಳ ಪೊಲೀಸರು ಕಾರ್ಯಾಚರಣೆ ನಡೆಸಿ ಆರೋಪಿಯನ್ನ ಬಂಧನಕ್ಕೆ ಒಳಪಡಿಸಿದ್ದಾರೆ. ನಟಿಗಾಗಿ 3 ಕೋಟಿ ಮೌಲ್ಯದ ಮನೆಯನ್ನ ನಿರ್ಮಿಸಿದ್ದ ಪಂಚಾಕ್ಷರಿ ಸ್ವಾಮಿ ಬರೋಬ್ಬರಿ 3 ಕೋಟಿ ಮನೆಯನ್ನ ಆ ಒಬ್ಬ ನಟಿಗೋಸ್ಕರ ನಿರ್ಮಿಸಿದ್ದ. ತನ್ನ ಸ್ವಾರ್ಥ ಏನಾಗಿದ್ರೆ ಅದರಲ್ಲಿ ಅವಳಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ ಅನ್ನುವಂತಹ ಮನಸ್ಥಿತಿ ನೋಡಿ. ಖ್ಯಾತ ನಟಿಯ ಜೊತೆಗೆ ಕಳ್ಳನ್ನ ಲವ್ವಿ ಡವ್ವಿ, ಆಕೆಯ ಜೊತೆಗೆ ಸ್ನೇಹ ಸಂಪಾದನೆ ಮಾಡೋದು ಮತ್ತು ಆಕೆಗೆ ಬೇಕಾದನ್ನೆಲ್ಲ ಕೊಡಿಸೋದು. ಆ ಕೊಡ್ಸೋಕ್ಕೆ ಇವನು ಮಾಡ್ತಾ ಇದ್ದಿದ್ದು ಕಳ್ಳತನ ಅನ್ನೋದು ಈಗ ಪೊಲೀಸರ ಅತಿಥಿ ಆದಮೇಲೆ ಗೊತ್ತಾಗಿದೆ. ಸಿನಿಮಾ ನಟಿಯರ ಗೀಳು ಈತನಿಗೆ. ಸೆಲೆಬ್ರಿಟೀಸ್ ಜೊತೆಗೆ ಕಾಂಟ್ಯಾಕ್ಟ್ ಇದೆ ಅಂತಂದ್ರೆ ಏನೋ ಒಂದು ರೀತಿಯ ದೌಲತ್ ತೋರಿಸ್ಕೊಂಡು ಓಡಾಡಬಹುದಲ್ಲ ಫ್ರೆಂಡ್ ಸರ್ಕಲಲ್ಲಿ. ಸೊ ಹಾಗಾಗಿ ಸಿನಿಮಾ ನಟಿಯರ ಗೀಳನ್ನ ಬೆಳೆಸ್ಕೊಂಡಿದ್ದ. ಅದಕ್ಕಾಗಿ ಈತ ವೃತ್ತಿಯಾಗಿ ಆಯ್ಕೆ ಮಾಡಿಕೊಂಡದ್ದು ಕಳ್ಳತನ. ಐಷಾರಾಮಿ ಮನೆಗಳಲ್ಲಿ ಕಳ್ಳತನವನ್ನ ಮಾಡ್ತಾ ಇದ್ದ. ಯಾರಿದ್ದಾರೆ, ಇಲ್ಲ, ಎಷ್ಟೊತ್ತಿಗೆ ಆ ಮನೆಗೆ ಬರ್ತಾರೆ ಹೋಗ್ತಾರೆ, ಎಷ್ಟು ಜನ ಆ ಮನೆಯಲ್ಲಿದ್ದಾರೆ, ಇದೆಲ್ಲವನ್ನು ಕೂಡ ಡಿಟೇಲ್ ಆಗಿ ಸರ್ಚ್ ಮಾಡಿ ನಂತರದಲ್ಲಿ ಕಳ್ಳತನಕ್ಕೆ ಇಳಿತಾ ಇದ್ದ. ಅದು ಕೂಡ ಐಷಾರಾಮಿ ಮನೆಗಳು, ಯಾಕಂದ್ರೆ ಅಲ್ಲೇ ತಾನೇ ಅವನಿಗೆ ಬೇಕಾದಷ್ಟೆಲ್ಲ ಒಡವೆಗಳು ಮತ್ತೊಂದು ಮಗದೊಂದು ಸಿಗೋದು. ಈಗ ಫೈನಲಿ ಅವನು ಖಾಕಿಯ ಅತಿಥಿಯಾಗಿದ್ದಾನೆ. ನಟಿಗಾಗಿ 3 ಕೋಟಿ ಮೌಲ್ಯದ ಮನೆ ಸಹ ಕಟ್ಟಿಸಿದ್ದಾನೆ ಈ ಪಂಚಾಕ್ಷರಿ ಸ್ವಾಮಿ. ಈ 3 ಕೋಟಿಗೆ ತಾನೇನು ಬೆವರಹರಿಸಿ ಕಷ್ಟಪಟ್ಟು ಸಂಪಾದನೆ ಮಾಡಿದ್ದಲ್ಲ, ಯಾರೋ ಬೆವರಹರಿಸಿ ಸಂಪಾದನೆ ಮಾಡಿದ್ದನ್ನ ಕೊಳ್ಳೆ ಹೊಡೆದು 3 ಕೋಟಿ ಮನೆಯನ್ನ ನಿರ್ಮಿಸಿದ್ದ. ನಟಿಗಾಗಿ ಕಳ್ಳತನ ಮಾಡಿ 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 ಆತ ಸಂಪಾದನೆ ಮಾಡ್ತಿದ್ದ. 180ಕ್ಕೂ ಹೆಚ್ಚು ಕಡೆಗಳಲ್ಲಿ ಈತ ಕಳ್ಳತನ ಮಾಡಿದ್ದಾನೆ. ಇವನ ಮೇಲೆ ಆರೋಪಗಳಿದೆ ಅನ್ನೋದು ಈಗ ಪೊಲೀಸರ ಅತಿಥಿ ಆದ ನಂತರದಲ್ಲಿ ಪಂಚಾಕ್ಷರಿ ಸ್ವಾಮಿಯ ಕಂಪ್ಲೀಟ್ ಇತಿಹಾಸ ಗೊತ್ತಾಗ್ತಾ ಹೋಗ್ತಿದೆ. ಹಾಗಿದ್ರೆ ಯಾವ ನಟಿಯ ಜೊತೆಗೆ ಈತನ ಸ್ನೇಹ ಇತ್ತು? ಆ ನಟಿ ಈತನಿಂದ ಏನನ್ನೆಲ್ಲ ಪಡ್ಕೊಂಡಿದ್ದಾಳೆ? ಹಾಗಿದ್ರೆ ಕಿಂಚಿತ್ತು ಆಕೆಗೆ ಅನುಮಾನ ಬರಲೇ ಇಲ್ವಾ? ಈತ ಒಬ್ಬ ಕಳ್ಳ, ಇಷ್ಟೊಂದೆಲ್ಲ ಎಲ್ಲಿಂದ ತಂದು ಕೊಡ್ತಾನೆ, ತನಗೊಬ್ಬ ಯಾರೋ ಗುರುತು ಪರಿಚಯ ಇಲ್ಲದೆ ಇರೋನು ಆಲ್ ಆಫ್ ಸಡನ್ ಪರಿಚಯ ಆಗ್ತಾನೆ, ಇಷ್ಟೊಂದೆಲ್ಲ ಆಮಿಷ ಕೊಡೋ ರೀತಿಯಲ್ಲಿ ತನಗೆ ಗಿಫ್ಟ್ ರೂಪದಲ್ಲಿ ಕೊಡ್ತಾನೆ ಅಂದರೆ ಹೆಂಗೆ ಸ್ವೀಕಾರ ಮಾಡ್ತಾರೆ? ಈ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ವ್ಯಕ್ತಿನೇ ಆರೋಪಿ. ಸದ್ಯ ಕಳ್ಳತನ ಮಾಡಿರುವಂತಹ ಈ ಆರೋಪಿ ಪಂಚಾಕ್ಷರಿ ಸ್ವಾಮಿಯನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಒಂದಷ್ಟು ಫುಟೇಜ್ಗಳನ್ನು ಗಮನಿಸಿದ್ದಾರೆ. ಮನೆ ಕಳ್ಳತನಕ್ಕೆ ಇವನು ಹೋದಂತಹ ಸಂದರ್ಭದಲ್ಲಿ ಆಗ ಇವನ ಮುಖ ಚೆಹರೆಯನ್ನ ಪತ್ತೆ ಹಚ್ಚಿದ್ದಾರೆ. ಅದರ ಆಧಾರದ ಮೇಲೆ ಪೊಲೀಸರು ಆತನನ್ನ ಚೇಸ್ ಮಾಡಲಿಕ್ಕೆ ಮುಂದಾದ್ರು. ಆಗ ಸಿಕ್ಬಿದ್ದ ನಂತರದಲ್ಲಿ ಗೊತ್ತಾಯ್ತು ಈತನೇ ಸುಮಾರು 180 ಕೇಸ್ಗಳಲ್ಲಿ ಭಾಗಿಯಾಗಿದ್ದ ಅಂತ. ಸೊ ಈಗ ಸದ್ಯ ಅಷ್ಟು ಒಡವೆ ಮತ್ತು ಹಣ ಏನು ಕಳ್ಳತನ ಮಾಡಿದ್ನಲ್ಲ ಅದೆಲ್ಲವೂ ಕೂಡ ಈಗ ನಟಿಯರ ಪಾಲಾಗಿದೆಯಾ? ಅದನ್ನು ವಸೂಲಿ ಮಾಡೋದು ಹೇಗೆ, ಎಲ್ಲೆಲ್ಲಿ ಅದು ಹೋಗಿದೆ ಅನ್ನೋದರ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಸಿನಿಮಾ ನಟಿಯರು, ಸೀರಿಯಲ್ ನಟಿಯರು ಇವರುಗಳ ಜೊತೆಗೆ ಕಾಂಟ್ಯಾಕ್ಟನ್ನು ಬೆಳೆಸ್ಕೊಳ್ಬೇಕು ಅನ್ನೋದು ಸಹಜವಾಗಿ ಎಲ್ರಿಗೂ ಇರುತ್ತೆ. ಸೆಲ್ಫಿ ಕ್ಲಿಕ್ಕಿಸ್ಕೊಳ್ಬೇಕು ಅನ್ನೋದು ಆರಂಭದಲ್ಲಿ ಅಭಿಮಾನಿಗಳಿಗಿದ್ದೇ ಇರುತ್ತೆ. ಆದರೆ ಇದು ಅಭಿಮಾನನ? ಖಂಡಿತ ಅಲ್ಲವೇ ಅಲ್ಲ. ಇದು ಅತಿರೇಕದ ವರ್ತನೆ. ಸೊ ಆ ಫ್ರೆಂಡ್ಶಿಪ್ ಬೇಕು ಅನ್ನೋ ಹಪಹಪಿಗೆ ಆತ ಕಳ್ಳತನವನ್ನೇ ವೃತ್ತಿಯಾಗಿ ಮಾಡ್ಕೊಂಡ ಅಂದರೆ ಏನು ಹೇಳಬೇಕು ನೋಡಿ. ಅಲ್ಲಿ CCTV. ಪೊಲೀಸ್ ಠಾಣೆಯವರು ಒಬ್ಬ ಕುಖ್ಯಾತ ಅಂತಾರಾಜ್ಯ ಕಳ್ಳನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಈತ ಮೂಲತಃ ಮಡಿವಾಳ ಪೊಲೀಸ್ ಠಾಣೆಯಲ್ಲಿ ಆಗಿರ್ತಕ್ಕಂಥ ಒಂದು ದಿನದ HPT ಘಟನೆಯಲ್ಲಿ ಈತ 9ನೇ ತಾರೀಕು ಜನವರಿ ಒಂದು ಮನೆಗೆ ಬೀಗ ಹಾಕಿಕೊಂಡಿರ್ತಕ್ಕಂತಹ ಸಂದರ್ಭದಲ್ಲಿ ಮನೆಯ ಬೀಗವನ್ನು ಮುರಿದು ಸುಮಾರು 450 ಗ್ರಾಂ ಚಿನ್ನಾಭರಣ ಮತ್ತು ಬೆಳ್ಳಿ ಆಭರಣಗಳನ್ನು ಕದ್ಕೊಂಡು ಹೋಗಿರ್ತಾನೆ. ಪ್ರಕರಣದ ತನಿಖೆಯನ್ನು ಕೈಗೊಂಡ ಪೊಲೀಸರು ಬೇರೆ ಬೇರೆ ಆಯಾಮಗಳಿಂದ CCTVಯಿಂದ ಈ ಮಾಡಿರ್ತಕ್ಕಂಥ ವ್ಯಕ್ತಿ
MOB ವ್ಯಕ್ತಿಯಾಗಿದ್ದು ಅನ್ನೋದನ್ನು ಕಂಡು ಆತನನ್ನು ಹುಡುಕಿ 20ನೇ ತಾರೀಕು ಆತನನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿರ್ತಾರೆ ಮತ್ತು ಕೆಲವೊಂದು ವಸ್ತುಗಳನ್ನು ಆತನಿಂದ ರಿಕವರಿ ಕೂಡ ಮಾಡುವಲ್ಲಿ ಯಶಸ್ವಿಯಾಗಿರ್ತಾರೆ. ನಂತರ ಆತನ ಪೊಲೀಸ್ ಕಸ್ಟಡಿಯನ್ನು ಪಡೆದು ವಿವರವಾದಂತಹ ಒಂದು ಆತನ ಕೆಲಸ ಕಾರ್ಯಗಳ ಬಗ್ಗೆ ಮತ್ತು ಈ ರಿಕವರಿಯನ್ನು ಮಾಡಿರ್ತಾರೆ. ಬಂಧಿತನಾಗಿರ್ತಕ್ಕಂತಹ ವ್ಯಕ್ತಿ ಮೂಲತಃ ಸೊಲ್ಲಾಪುರ ಮಹಾರಾಷ್ಟ್ರ ರಾಜ್ಯದವನಾಗಿದ್ದು ಈತನ ಮೇಲೆ ಈ ಹಿಂದೆ 150ಕ್ಕೂ ಹೆಚ್ಚು ಇದೇ ರೀತಿಯ ಕಳ್ಳತನದ ಪ್ರಕರಣಗಳು ದಾಖಲಾಗಿರ್ತಕ್ಕಂಥದ್ದು ಕಂಡುಬರ್ತದೆ. ತೆಲಂಗಾಣ, ಮಹಾರಾಷ್ಟ್ರ, ಗುಜರಾತ್ ಮತ್ತು ಕರ್ನಾಟಕ ಈ ಎಲ್ಲ ರಾಜ್ಯಗಳಲ್ಲಿ ಈತ ಕೈಚಳಕ ತೋರಿಸಿದ್ದು ಕಳೆದ ಅಕ್ಟೋಬರ್ ತಿಂಗಳಲ್ಲಿ ಮಹಾರಾಷ್ಟ್ರದ ಒಂದು ಜೈಲಿನಿಂದ ಈತ ಬಿಡುಗಡೆಯಾಗಿ ಹೊರಗಡೆ ಬಂದ ಮೇಲೆ ಈಗ ಈ ರೀತಿ ಮಡಿವಾಳದಲ್ಲಿ ಕಳ್ಳತನ ಮಾಡಿರ್ತಕ್ಕಂಥದ್ದು ಕಂಡುಬಂದಿದೆ. ಇದು ಒಂದು ಅತ್ಯುತ್ತಮವಾಗಿರ್ತಕ್ಕಂಥ ಒಂದು ಪತ್ತೆಕಾರ. ಈ ಕುಖ್ಯಾತ ಕಳ್ಳನನ್ನು ಬಂಧಿಸುವಲ್ಲಿ ಮಡಿವಾಳ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಅವರಿಗೆ 25,000 ರೂಪಾಯಿಗಳ ಬಹುಮಾನವನ್ನು ನಾನು ಘೋಷಿಸ್ತಾ ಇದ್ದೇನೆ. ಈ ಮಡಿವಾಳ ಪೊಲೀಸ್ ಸಾಮಾನ್ಯವಾಗಿ ಕಳ್ಳತನದ ಪ್ರಕರಣಗಳು ದಾಖಲಾಗುತ್ತೆ ಆಗ ಆ ಮನೆಯವ್ರು ಏನು ಅನ್ಕೊಳ್ತಾರೆ, ಅಷ್ಟೇ ಹೋಯ್ತು, ನಮಗಿನ್ನು ಆ ಒಡವೆ ಆಗಲಿ ಹಣ ಆಗಲಿ ಏನೇನೂ ಸಿಗೋದಿಲ್ಲ, ಹೋಯ್ತಪ್ಪ ಅಂತ ಕಣ್ಣೀರು ಹಾಕ್ತಾರೆ. ಆದರೆ ಒಟ್ಟಾರೆಯಾಗಿ ಪ್ರಕರಣಗಳನ್ನು ಭೇದಿಸ್ತಾ ಹೋದಾಗ ಆ ಹಳೇ ಕೇಸ್ಗಳೆಲ್ಲವೂ ಕೂಡ ರೀಓಪನ್ ಆಗುತ್ತೆ. ಅವ್ರು ಯಾರ್ಯಾರ ಮನೆಯಲ್ಲೋ ಕಳ್ಳತನ ಮಾಡಿರ್ತಾನೆ, ಇದೆಲ್ಲವನ್ನು ಕೂಡ ಆತ ಬಾಯಿ ಬಿಟ್ಟಾಗ ಅವರ ಮಾಲ್ಗಳು ವಾಪಸ್ ಬರುತ್ತಾ? ಈಗ ಅದು ಸದ್ಯ ಇರುವಂತಹ ಸವಾಲು. ಫೈನಲಿ ಈಗ ಇದನ್ನ ನೋಡಿದ ಮೇಲೆ ಜನರಿಗೆ ಏನು ಅನ್ನಿಸ್ತಾ ಇರೋದು, ಈತ ಯಾವ ನಟಿಯ ಜೊತೆ ಕಾಂಟ್ಯಾಕ್ಟ್ ಇದ್ದಿದ್ದು? ಈಗ ಆ ನಟಿಯನ್ನು ಕೂಡ ಆರೋಪಿತೆಯನ್ನಾಗಿ ನೋಡ್ಬೇಕಾ? ಯಾಕಂದ್ರೆ ಒಬ್ಬ ಕಳ್ಳ ತಾನು ಕದ್ದಂತಹ ಮಾಲ್ನ ತೆಗೆದುಕೊಂಡು ಬಂದು ಆ ನಟಿ ಕೊಡ್ತಾನೆ ಅಂದ್ರೆ ಅದನ್ನ ಹೇಗೆ ಕನ್ಸಿಡರ್ ಮಾಡ್ತಾರೆ ಪೊಲೀಸರು? ಆಕೆಯ ವಿರುದ್ಧವಾಗಿಯೂ ಕೂಡ ಕೇಸ್ ದಾಖಲು ಮಾಡ್ಕೊಳ್ತಾರಾ? ಲೆಟ್ಸ್ ಸಿ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ ನಮ್ಮ ಪ್ರತಿನಿಧಿ ಉಮೇಶಿಂದ. ಉಮೇಶ್, ಈ ಕೇಸ್ನ ಪೊಲೀಸರು ಯಾವ ರೀತಿಯಾಗಿ ಭೇದಿಸಿದ್ರು ಮತ್ತು ಈತ ಇಲ್ಲಿಯವರೆಗೂ ಕದ್ದಿರುವಂತಹ ಒಟ್ಟಾರೆ ಮೊತ್ತ ಚಿನ್ನಾಭರಣ ಎಷ್ಟು ಅನ್ನೋದ್ರ ಬಗ್ಗೆ ಅಂದಾಜು ಸಿಕ್ಕಿದೆ? ದಿವ್ಯಜ್ಯೋತಿ, ಬೆಂಗಳೂರಿನ ಮಡಿವಾಳದಲ್ಲಿ ಕಳೆದ ಜನವರಿ 9ನೇ ತಾರೀಕು ಒಂದು ಮನೆಗಳ್ಳತನ ಪ್ರಕರಣ ವರದಿಯಾಗಿತ್ತು. ಈ ಸಂಬಂಧಪಟ್ಟ ಹಾಗೆ ಬೆಂಗಳೂರು ಪೊಲೀಸರು ಕೂಡ ತನಿಖೆ ಕೈಗೊಂಡ ವೇಳೆಯಲ್ಲಿ ಜನವರಿ 20ನೇ ತಾರೀಕು ಪಂಚರ ಸ್ವಾಮಿ ಏನಿದ್ದಾನೆ ಈತ ಅರೆಸ್ಟ್ ಆಗ್ತಾರೆ. ಅರೆಸ್ಟ್ ಆದ ನಂತರದಲ್ಲಿ ಪೊಲೀಸರು ವಿಚಾರಣೆ ಮಾಡ್ತಾರೆ. ವಿಚಾರಣೆ ಮಾಡುವಂಥ ವೇಳೆಯಲ್ಲಿ ಒಂದಷ್ಟು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬಂದಿರುವಂಥದ್ದು. ಇವನ ಆರೋಪಿ ಏನಿದ್ದಾನೆ ಈತ ಮಹಾರಾಷ್ಟ್ರದ ಕೊಲ್ಲಾಪುರ ಮೂಲದವನು. ಈತ 15 ವರ್ಷ ಇದ್ದಾಗಲೇ ಲೈಫ್ ಸ್ಟೈಲ್ ತುಂಬ ರಿಚ್ಚಾಗಿ ಲೀಡ್ ಮಾಡಬೇಕು ಅನ್ನೋ ಶೋಕಿಗೆ ಬಿದ್ದು ಆಗಲೇ ಮನೆಗಳ್ಳತನಕ್ಕೆ ಶುರು ಮಾಡಿರ್ತಾನೆ. ಆಗ ಚಿಕ್ಕ ಪುಟ್ಟ ಮನೆಗಳ್ಳತನ ಮಾಡಿಕೊಂಡು ಇದ್ದಂಥ ಆರೋಪಿ ಏನಿದ್ದಾನೆ ನಂತರದಲ್ಲಿ ದಿನ ಕಳೆದಂತೆ ಆತ ಒಂದು 5 ವರ್ಷದಲ್ಲಿ ಅವನು ಪರ್ಫೆಕ್ಟಾಗಿ ದೊಡ್ಡ ದೊಡ್ಡ ಐಷಾರಾಮಿ ಮನೆಗಳನ್ನು ಟಾರ್ಗೆಟ್ ಮಾಡುವಂಥದ್ದು, ಟಾರ್ಗೆಟ್ ಮಾಡಿ ಕ್ಷಣ ಮಾತ್ರದಲ್ಲಿ ಅವ್ರ ಮನೆಯನ್ನು ಕಳ್ಳತನ ಮಾಡುವಂಥದ್ದು. ಈಚೆ ಬಂದ ತಕ್ಷಣಕ್ಕೆ ಆತ ಆ ಡ್ರೆಸ್ನ ಅಲ್ಲೇ ಚೇಂಜ್ ಮಾಡಿಕೊಂಡು ಮತ್ತು ಏರ್ಗನ್ ಬಳಸಿ ಆ ಚಿನ್ನವನ್ನು ಅದೇ ಜಾಗದಲ್ಲಿ ಕರಗಿಸಿ ಚಿನ್ನದ ಗಟ್ಟಿಯನ್ನಾಗಿ ಮಾಡಿಕೊಂಡು ಅದನ್ನು ಮಾರಾಟ ಮಾಡುವಂಥ ಕೆಲಸಕ್ಕೆ ತೊಡಗುವಂಥದ್ದು. ಇದೇ ಕೆಲಸ ಮಾಡಿಯೇ ಕೋಲ್ಕತ್ತಾದಲ್ಲಿ ತನ್ನ ಗರ್ಲ್ ಫ್ರೆಂಡ್ಗೆ 3 ಕೋಟಿ ಮನೆಯ ಫ್ಲ್ಯಾಟ್ ಗಿಫ್ಟ್ ಮಾಡ್ತಾನೆ. ಅದರಲ್ಲಿ 22 ಲಕ್ಷ ರೂಪಾಯಿ ಬೆಲೆ ಏನು ಫಿಶ್ ಅಕ್ವೇರಿಯಂ ಅದನ್ನು ಕೂಡ ಕೊಡಿಸಿರ್ತಾನೆ. ಅದು ಕೊಡಿಸಿದ್ದಾದ ನಂತರದಲ್ಲಿ ಯಾವಾಗ ಈತ ಅಂತಾರಾಜ್ಯ ಮಟ್ಟದಲ್ಲಿ ದೊಡ್ಡ ಮನೆಗಳ್ಳತನ ಪ್ರಕರಣಗಳಲ್ಲಿ ಭಾಗಿಯಾಗಿ ಶುರು ಮಾಡ್ತಾನೆ, ದೊಡ್ಡ ಮಟ್ಟದಲ್ಲಿ ಚಿನ್ನಾಭರಣ ದೋಚುವಂಥದ್ದು, ಹಣ ದೋಚುವಂಥದ್ದು, ಈ ರೀತಿಯಾಗಿ ಯಾವಾಗ ಅಮೌಂಟ್ ಬರೋಕ್ಕೆ ಶುರುವಾದಂಥ ವೇಳೆಯಲ್ಲಿ ಆತ ಬಾಲಿವುಡ್ನ ಕೆಲವೊಂದು ಆ್ಯಕ್ಟರ್ಗಳ ಸ್ನೇಹ ಬೆಳೆಸೋದಕ್ಕೆ ಶುರು ಮಾಡುವಂಥದ್ದು. ನಾನೊಬ್ಬ ಬಿಸ್ನೆಸ್ ಮ್ಯಾನ್ ಅಂತೇಳಿ ಅವರ ಸ್ನೇಹ ಸಂಪಾದಿಸಿ ಅವ್ರ ಬಳಿ ಜೊತೆಯಲ್ಲಿರುವಂಥದ್ದು ಮತ್ತು ಅವರಿಗೆ ಸಾಕಷ್ಟು ಕೋಟಿ ಮೌಲ್ಯದ ಗಿಫ್ಟ್ಗಳನ್ನು ನೀಡಿದ್ದಾನೆ. ಇಲ್ಲಿವರೆಗೂ ಕೂಡ ಐಷಾರಾಮಿ ಲೈಫ್ ಸ್ಟೈಲ್ ಲೀಡ್ ಮಾಡಿರೋದು ಕೂಡ ಪೊಲೀಸರ ತನಿಖೆಯಲ್ಲಿ ಗೊತ್ತಾಗಿದೆ. ಮತ್ತೊಂದು ಕಡೆ ಈ ಆರೋಪಿ ಏನಿದ್ದಾನೆ, ಈ ಆರೋಪಿ ಕಳೆದ 10-15 ವರ್ಷಗಳಿಂದ ಇಲ್ಲಿವರೆಗೂ ಕೂಡ ಗುಜರಾತಲ್ಲಿ ಕಳ್ಳತನ ಮಾಡಿ ಒಮ್ಮೆ ಸಿಕ್ಕಿಬಿದ್ದಿರೋದು ಬಿಟ್ಟರೆ ಇನ್ನೆಲ್ಲೂ ಕೂಡ ಆತ ಪೊಲೀಸರ ಕೈಗೆ ಸಿಕ್ಕಿಬಿದ್ದಿಲ್ಲ. ಎಲ್ಲ ಮನೆಗಳ್ಳತನ ಪ್ರಕರಣಗಳಲ್ಲೂ ಆತ ಸಕ್ಸಸ್ ಆಗಿರುವಂಥದ್ದು. ದೊಡ್ಡ ಬಿಸ್ನೆಸ್ ಮ್ಯಾನ್ ಅಂತೇಳಿ ಬಾಲಿವುಡ್ ಆ್ಯಕ್ಟರ್ಗಳೇನಿದ್ರು ಅವರ ಜೊತೆಗೆ ಈತ ಗುರ್ಸ್ಕೊಂಡಿದ್ದು. ಆ ಓರ್ವ ಹೀರೋಯಿನಿಂದ ಬಿದ್ದು ಇಲ್ಲಿ ಕಳ್ಳತನ ಮಾಡಿದಂಥ ಚಿನ್ನಾಭರಣ ಒಡವೆ ಎಲ್ಲವನ್ನು ಕೂಡ ಆಕೆಗಾಗಿ ಖರ್ಚು ಮಾಡಿದ್ದಾನೆ ಅನ್ನೋದು ಗೊತ್ತಾಗ್ತಾ ಇರುವಂಥದ್ದು. ಅದ್ರ ಜೊತೆಗೆ ಆತ ವಾಸ ಮಾಡ್ತಿದ್ದಂಥ ಮನೆಯೇ 400 ಸ್ಕ್ವೇರ್ ಫೀಟ್ ಇದೆ ಮುಂಬೈಯಲ್ಲಿ ಅನ್ನೋ ಮಾತನ್ನು ಕೂಡ ಪೊಲೀಸರು ಹೇಳಿರುವಂಥದ್ದು. ಹಾಗಾಗಿ ಮೊದಲ ಬಾರಿಗೆ ಬೆಂಗಳೂರಲ್ಲಿ ಮಡಿವಾಳದಲ್ಲಿ ಮನೆಗಳ್ಳತನಕ್ಕೆ ಬಂದು ಸಿಕ್ಕಿಬಿದ್ದಿದ್ದಾನೆ ಮತ್ತು ಈತನ ಬಂಧನದಿಂದ ಸುಮಾರು 180 ಪ್ರಕರಣಗಳು ಕೂಡ ಬೆಳಕಿಗೆ ಬಂದು ಆ ನಿಟ್ಟಿನಲ್ಲಿ ತನಿಖೆ ಮುಂದುವರಿತಾ ಇರುವಂಥದ್ದು. ದಿವ್ಯಜ್ಯೋತಿ. ಎಸ್, ಥ್ಯಾಂಕ್ ಯು ಉಮೇಶ್ ನಿಮ್ಮೆಲ್ಲ ಮಾಹಿತಿಗೆ.